ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಬ್ಲೌಸ್ ಪಫ್ ಸ್ಲೀವ್ಸ್ನ ಹೇಗೆ ಕಟ್ ಮಾಡ್ಕೊಳ್ಳೋದು ಅಂತ ತೋರಿಸ್ತಿದ್ದೀನಿ ನೋಡಿ. ನಾನು ಆಲ್ರೆಡಿ ಲಂಗ ಬ್ಲೌಸ್ದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಲಂಗ ಬ್ಲೌಸ್ಗೆ ನಾರ್ಮಲ್ ಸ್ಲೀವ್ಸ್ಗಿಂತ ಬಫ್ ಸ್ಲೀವ್ಸು ಚೆನ್ನಾಗಿ ಕಾಣಿಸುತ್ತೆ. ಹಾಗಾಗಿ ಇದು ಲಂಗ ಬ್ಲೌಸ್ಗೆ ಅಂತ ಕಟ್ ಮಾಡ್ಕೊಂಡಿದ್ನಲ್ಲ ಅದು ಸ್ಯಾರಿ. ಈಗ ನೋಡಿ ನನಗೆ ಉದ್ದ ಬಂದು 38 ಬೇಕು. ಹೀಗೆ 38 ನೋಡಿ, ಗೊತ್ತಾಗ್ತಿದೆಯಾ? ನಾನು ಇದಕ್ಕೆ ಫಸ್ಟ್ ಕಟ್ ಮಾಡ್ಕೊಂಬರ್ತೀನಿ. ನೋಡಿ, ಈ ಬಾರ್ಡ್ರನ್ನ ತಕ್ಕೋಬೇಕು. ಈ ಬಾರ್ಡ್ರ್ ನಮಗೆ ಅವಶ್ಯಕತೆ ಇಲ್ಲ. ಹಾಗಾಗಿ ನೋಡಿ, ಈ ಬಾರ್ಡ್ರ್ ಕಟ್ ಮಾಡ್ಕೊಂಡಿದ್ದೀನಿ. ಈ ಬಾರ್ಡ್ರ್ ಏನು ಅವಶ್ಯಕತೆ ಇಲ್ಲ. ನೋಡಿ, ಈಗ ಈ ಉದ್ದ ಬಂದು 38 ತೊಗೊಂಡಿದ್ದೀನಿ ನಾನು. ಕಾಣಿಸ್ತಿದೆಯಾ? ನೆಕ್ಸ್ಟು ಅಗಲ ಬಂದು ನಾನು 10 ತೊಗೊಂಡಿದ್ದೀನಿ. ಓಕೆನಾ? ಹಿಂಗೆ ಅಗಲ 10, ಹಿಂಗೆ ಉದ್ದ ಬಂದು 38 ತೊಗೊಂಡಿದ್ದೀನಿ. ಈಗ ನೋಡಿ ಈ ರೀತಿ ಫಸ್ಟ್ ಫೋಲ್ಡ್ ಹಾಕ್ಕೊಬೇಕು. ಈ ರೀತಿ ಹಾಕ್ಕೊಂಡು, ಗೊತ್ತಾಗ್ತಿದೆ ಅಂದ್ಕೊತೀನಿ. ಈ ರೀತಿ ಹಾಕ್ಕೊಂಡು ನೋಡಿ ಹೀಗೆ ಫೋಲ್ಡ್ ಮಾಡ್ಕೋಬೇಕು. ಗೊತ್ತಾಯ್ತು ಅಂದ್ಕೊತೀನಿ. ಆಮೇಲೆ ಹೀಗೆ ಇಟ್ಕೋಬೇಕು. ನೋಡಿ, ಇಲ್ಲಿ ಓಪನ್ ಇಲ್ಲ, ಓಪನ್ ಇಲ್ಲಿದೆ. ಓಕೆನಾ? ಹಿಂಗೆ ಫೋಲ್ಡ್ ಮಾಡ್ಕೊಬೇಕಾದ್ರೆ ನೋಡಿ, ಉದ್ದ ನನಗೆ 4 ಬೇಕು. ಹಾಗಾಗಿ ನಾನು 4 ತೊಗೊಂಡಿದ್ದೀನಿ. ಕಾಣಿಸ್ತಿದೆಯಾ? ಹಾಂ, ಇಲ್ಲಿ ನೋಡಿ, ಈ ಕಡೆ ತಿರ್ಗಿಸ್ಕೊಂಡಿದ್ದೀನಿ ನಾನು. ಓಪನ್ ಇರೋ ಸೈಡು ಇಲ್ಲಿ 2. ಇಲ್ಲಿ ನೋಡಿ, ಇಲ್ಲಿ 5 ತೊಗೊಂಡ್ರೆ ಅಲ್ಲಿ 2.5, ಇಲ್ಲಿ 6 ತೊಗೊಂಡ್ರೆ ಅಲ್ಲಿ 3. ಇಲ್ಲಿ ಏನು ತೊಗೊಂಡಿರ್ತೀರೋ ಅದರಲ್ಲಿ ಅರ್ಧ ಇರಬೇಕಲ್ಲಿ. ಓಕೆನಾ? ಈಗ ನಾನು 4 ತೊಗೊಂಡಿದ್ದೀನಿ. ಇಲ್ಲಿ ಶೇಪ್ ಹಾಕ್ಕೋಬೇಕು. ಹಿಂಗೆ ಹಾಕ್ಕೊಂಡು ಸ್ಟ್ರೈಟ್ ಒಂದೇ ಲೈನ್. ನೋಡಿ, ಗೊತ್ತಾಯ್ತು ಅಂದ್ಕೊತೀನಿ. ನೋಡಿ, ಇವಾಗ ಶೇಪ್ ಹಾಕ್ಕೊಂಡಿದ್ದಾಯ್ತು. ಈಗ ಕಟ್ ಮಾಡ್ಕೊತೀನಿ. ಕಟ್ ಮಾಡಿದ್ದೀನಿ. ಈಗ ಇಲ್ಲಿ ನೋಡಿ, ಇದು ಕ್ಲೋಸ್ ಇತ್ತಲ್ವಾ, ಇದು ಸೆಂಟ್ರ್ ಓಪನ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಇತ್ತಲ್ವಾ. ಈಗ ನಾನು ಸೆಂಟ್ರ್ ಓಪನ್ ಮಾಡ್ಕೊತೀನಿ. ನೋಡಿ, ಇದರಲ್ಲಿ 2 ಆಗುತ್ತೆ. ಸೆಂಟ್ರ್ ಓಪನ್ ಮಾಡ್ಕೋಬೇಕು. ನೋಡಿ, 2 ಸ್ಲೀವ್ಸ್ ರೆಡಿ ಆಯಿತು. ಈಗ ಏನು ಮಾಡಬೇಕು ಗೊತ್ತಾ? ಸೆಂಟ್ರ್ ನ್ಯಾಚ್ ಹೊಡ್ಕೋಬೇಕು. ಇಲ್ಲಿ ಅದಕ್ಕೆ ಹೊಡ್ಕೋಬೇಕು, ಇದಕ್ಕೆ ಹೊಡ್ಕೋಬೇಕು. ಈಗ ಹೇಗೆ ಸ್ಟಿಚ್ ಮಾಡೋದು ಅಂತ ತೋರಿಸ್ತೀನಿ, ಬನ್ನಿ. ಸ್ಲೀವ್ ಅಟ್ಯಾಚ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಇಷ್ಟು ರೆಡಿ ಇರಬೇಕು. ಫ್ರಂಟ್ ಟು ಬ್ಯಾಕ್ ಅಟ್ಯಾಚು ಎಲ್ಲ. ಮತ್ತು ಇಲ್ಲಿ ಚೆಕ್ ಮಾಡ್ಕೋಬೇಕು,
ಬಟ್ಟೆ ಏನಾದರೂ ಎಕ್ಸ್ಟ್ರಾ ಇದೆಯಾ ಏನು ಅಂತ. ಈಗ ನಂದು ಕರೆಕ್ಟಾಗಿದೆ, ಹಾಗಾಗಿ ನಾನು ಇವಾಗ ಸ್ಲೀವ್ ಅಟ್ಯಾಚ್ ಮಾಡ್ಕೊತೀನಿ. ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಬನ್ನಿ. ಇದು ಸೀದಾ ಮೇನ್ ಪೀಸು. ಇಲ್ಲಿ ನೋಡಿ, ಸ್ಲೀವ್ ಅಟ್ಯಾಚ್ ಮಾಡೋದು ಉಲ್ಟಾ ನೋಡಿ, ಉಲ್ಟಾ ಇದು. ಓಕೆನಾ? ಫಸ್ಟು ಇಲ್ಲಿ 1 ಟೆನ್ಷನ್ ಮಾರ್ಜಿನ್ ಸ್ಟಾರ್ಟಿಂಗಲ್ಲಿ ಇದು ಮಾಡ್ಕೋಬೇಕು. ಓಕೆನಾ? ಆಮೇಲೆ ಇಲ್ಲಿ ನೋಡಿ, ಇಲ್ಲಿಂದ ನೆರಿಗೆ ಕೊಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಎಲ್ಲಿವರೆಗೂ ಅಂದರೆ ಈ ನ್ಯಾಚ್ ಹೊಡ್ಕೊಂಡಿದ್ದೀವಲ್ಲ ಅದು ಇಲ್ಲಿಗೆ ಕೂರಬೇಕು. ಹಂಗಾದರೆ ಬಫ್ ಕರೆಕ್ಟಾಗಿ ಬರುತ್ತೆ. ನೋಡಿ, ನಾನು ಇನ್ನೊಂದು 2 ಇಂಚಷ್ಟು ನಾನು ಏನು ನೆರಿಗೆ ಕೊಡಲ್ಲ. ಓಕೆನಾ? ಈಗ ನಾನು ನೆರಿಗೆ ಕೊಡ್ತೀನಿ. ನಿಮ್ಗೆ ಯಾವ ಕಡೆ ಕಂಫರ್ಟಬಲ್ ಇರುತ್ತೋ ಆ ಕಡೆ ಕೊಟ್ಕೊಳ್ಳಿ. ನಾನಿವಾಗ ನಾನು ಅಪೋಸಿಟ್ ಸೈಡ್ ಅಂದರೆ ಆ ಕಡೆಗೆ ಕೊಡ್ತಾಯಿದ್ದೀನಿ. ಚಿಕ್ಕ ಚಿಕ್ಕದಾಗಿ ಕೊಟ್ಕೊಳ್ಳಿ. ಗೊತ್ತಾಗ್ತಿದೆ ಅಂದ್ಕೊತೀನಿ ನಿಮಗೆ. ನೋಡಿ, ಹೀಗೆ ಪಕ್ಕದಲ್ಲೇ ಚಿಕ್ಕ ಚಿಕ್ಕದಾಗಿ ನೆರಿಗೆ ಕೊಟ್ಕೊತ ಹೊಲ್ಕೊತ ಹೋಗಬೇಕು. ನೋಡಿ, ನ್ಯಾಚ್ ಇನ್ನೂ ಇಲ್ಲೇ ಇದೆ. ಅದಕ್ಕೆ ನೀವೇನು ಮಾಡಬೇಕು, ಇನ್ನೂ ಇಷ್ಟು ಬಟ್ಟೆ ಉಳಿದಿದೆ ಅಲ್ವಾ, ಇನ್ನೂ ಚಿಕ್ಕ ಚಿಕ್ಕದಾಗಿ ಹತ್ತತ್ರಕ್ಕೆ ಕೊಡಿ. ನೀವು ಎಷ್ಟು ಹತ್ತತ್ರಕ್ಕೆ ಕೊಡ್ತೀರೋ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ಬಫ್ಫು. ಒಂದೊಂದೇ ಸ್ಟಿಚ್ಚು, ಒಂದೊಂದು ನೆರಿಗೆ ಒಂದೊಂದು ಸ್ಟಿಚ್ಚು. ನೋಡಿ, ಇನ್ನೂ ಇಷ್ಟು ಗ್ಯಾಪ್ ಇದೆ. ನೋಡಿ, ಇವಾಗ ಈ ನ್ಯಾಚ್ ಕರೆಕ್ಟಾಗಿ ಇಲ್ಲಿ ಕೂರುತ್ತೆ ನೋಡಿ. ಹಾಂ, ಗೊತ್ತಾಗ್ತಿದೆ ಅಂದ್ಕೊತೀನಿ. ನೋಡಿ, ಗೊತ್ತಾಯ್ತಾ? ಈ ನ್ಯಾಚ್ ಇಲ್ಲೇ ಕೂರಬೇಕು. ಈಗ ಈ ಬಟ್ಟೆನ ನೋಡ್ಕೋಬೇಕು. ಇನ್ನು ಇಷ್ಟು ಇದೆ, ಹಾಗಾಗಿ ನಾನು ಜಾಸ್ತಿನೇ ಕೊಡ್ತೀನಿ. ಈಗ
ನೋಡಿ ಇನ್ನೂ ಎಷ್ಟು ಎಕ್ಸ್ಟ್ರಾ ಇದೆ, ನಾನು ಇನ್ನೂ ಕೊಡ್ತೀನಿ. ನೋಡಿ ಈಗ ಕರೆಕ್ಟಾಗಿದೆ, ಕಾಣಿಸ್ತಿದೆ ಅಂದ್ಕೊತೀನಿ. ಈಗ ನೋಡಿ ಈಗ ಹೀಗಿದೆ ಅಲ್ವಾ, ಎಲ್ಲ ಒಂದೇ ಹತ್ರ ಹೆಂಗೆ ಕುಂಡಿಸ್ಕೊಳ್ಳೋದು ಅಂದರೆ ಇವತ್ತಿಗೆ. ಈಗ ನೋಡಿ, ಈಗ ಸ್ಟಿಚ್ ಹಾಕೋಬೇಕು ಆಯಿತಾ. ಇಲ್ಲಿ ನೋಡಿ, ಆವಾಗಲೇ ನಾನು ಅಪೋಸಿಟ್ ಕೊಟ್ಟಿದ್ದೆ ನೆರಿಗೆನ. ಇವಾಗ ಏನು ಮಾಡ್ತೀನಿ ಅಂದರೆ, ಇಲ್ಲಿ ನೋಡಿ, ಈ ನೆರಿಗೆ ಎಲ್ಲ ಒಂದೇ ಹತ್ರ ಕುಂಡ್ರಿಸ್ಕೋಬೇಕಲ್ಲ, ನಾನು ಅದಕ್ಕೆ ನನ್ನ ಸೈಡ್ ಕೊಟ್ಕೊತಿದ್ದೀನಿ ಈಗ. ಓಕೆ, ಅರ್ಥ ಆಗ್ತಿದೆ ಅಂದ್ಕೊತೀನಿ. ನೋಡಿ ಹೀಗೆ ನಿಮ್ಮದು ಈ ಅಟ್ಯಾಚಿಂಗ್ ಮೇನ್ ಬರಲ್ಲ, ತೋರಿಸ್ತೀನಿ ನೋಡಿ. ಇವಾಗ ಈ ನೆರಿಗೆಗಳ ನಿಮಗೆ ಮೇಯ್ನ್ ಬರೋದು. ಇದು ಸ್ವಲ್ಪ ಎಳ್ಕೊಳ್ತಾ ಮಾಡಬೇಕು. ಇದು ಪಕ್ಕಕ್ಕೆ ನೆರಿಗೆ ಕೊಟ್ಕೊತ ಸ್ಟಿಚ್ ಮಾಡಬೇಕು. ಹತ್ತತ್ರಕ್ಕೆ ನೆರಿಗೆ ಕೊಡಬೇಕು. ನೋಡಿ, ಇವಾಗ ಪಟ್ಟಿ ರೆಡಿ ಮಾಡ್ಕೋಬೇಕು. ನಾನು ಅಗಲ ಬಂದು 2 ಇಂಚಷ್ಟು, ಇದು ಉದ್ದ ಬಂದು ನೀವು ಇಷ್ಟು ರೆಡಿ ಮಾಡ್ಕೊಂಡ್ಮೇಲೆ ನೋಡ್ಕೋಬೇಕು. ನೋಡಿ ಈಗ ಇಟ್ಕೊಂಡು ನೋಡ್ಕೊಂಡಾಗ ನನಗೆ ಇಷ್ಟು ಎಕ್ಸ್ಟ್ರಾ ಬಂತು, ಇಷ್ಟನ್ನು ಕಟ್ ಮಾಡ್ಕೊಂಬಿಡ್ತೀನಿ. ಓಕೆನಾ. ಸೀದಾ ಉಲ್ಟಾ ನೋಡಿಕೊಂಡು ನೋಡಿ, ಉಲ್ಟಾ ಇಟ್ಕೊಂಡು ಇದು ನೋಡಿ, ಫಸ್ಟ್ ಕೆಳಗಡೆ ಆ ಪಟ್ಟಿಗೆ ಪಟ್ಟೆ ಕಟ್ ಮಾಡ್ಕೊಂಡಿದ್ದೆ ಅದನ್ನ ಇಟ್ಕೊಂಡು ಮೇಲೆ ಈ ಥರ ಈಗ ಈ ರೀತಿ ಅಟ್ಯಾಚ್ ಮಾಡ್ಕೊಂಡು ಬಂದಿದ್ದಾಯ್ತಲ್ವ. ಇಲ್ಲಿ ನೋಡಿ, ಇದನ್ನು ಈ ರೀತಿ ಫೋಲ್ಡ್ ಮಾಡಿಕೊಂಡು
ಇದು ನೀವು ಆ್ಯಕ್ಚುಲಿ ಹೇಳಬೇಕು ಅಂದರೆ ವೈಟ್ ಥ್ರೆಡ್ಡಲ್ಲಿ ಮಾಡ್ಕೋಬೇಕು. ನಾನು ನಿಮಗೆ ಗೊತ್ತಾಗಲಿ ಅನ್ನೋದಕ್ಕೋಸ್ಕರ ಕಾಂಟ್ರಾಸ್ಟ್ ಹಾಕಿದ್ದೀನಿ. ಬ್ಲೌಸ್ಗೆ ಏನು ಹೊಲಿತಿದ್ದೀನೋ ಅದೇ ಹಾಕ್ತಿದ್ದೀನಿ ನೋಡಿ. ಈ ರೀತಿ ಒಳಗೆ ಫೋಲ್ಡ್ ಮಾಡಬೇಕು. ಇಲ್ಲಿ ಕಿನ್ನರಿ ಥರನೇ ಬರಬೇಕು. ನೋಡಿ ಈ ರೀತಿ ಪಟ್ಟಿ ಮಾಡ್ಕೊಂಡು ಬರಬೇಕು. ಗೊತ್ತಾಯ್ತು ಅಂದ್ಕೊತೀನಿ. ನೋಡಿ ಗೊತ್ತಾಯ್ತು ಅಂದ್ಕೊತೀನಿ. ಇವತ್ತಿನ ವಿಡಿಯೋ ನೋಡಿ ಬಫ್ಫು ಎಷ್ಟು ನೀಟಾಗಿ ಬಂದಿದೆ ಗೊತ್ತಾಗ್ತಿದೆ ಅಂದ್ಕೊತೀನಿ. ಹಾಕ್ಕೊಂಡ್ರೆ ಗೊತ್ತಾಗುತ್ತೆ ನಿಮಗೆ. ಇವಾಗ ನಾನು ತೋರಿಸ್ತಿರೋದ್ರಿಂದ ನಿಮ್ಗೆ ಅಷ್ಟು ಗೊತ್ತಾಗ್ತಿಲ್ಲ ಅಂದ್ಕೊತೀನಿ. ಹಾಕ್ಕೊಂಡಾಗ ಸೂಪರಾಗಿ ಕಾಣಿಸುತ್ತೆ. ನಿಮಗೂ ಇದೇ ಥರ ವೀಡಿಯೋಸ್ ಬೇಕು ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲೇ ಕಾಣಿಸೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಆಗ ನಾನು ಯಾವುದೇ ಥರ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಮತ್ತೊಂದು ವೀಡಿಯೋ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.